ಹನಿ ಟ್ರ್ಯಾಪ್ ರಹಸ್ಯ ಮತ್ತೆ ಬಿಚ್ಚಿಟ್ಟಿದ್ದಾರೆ ಸಚಿವ ರಾಜಣ್ಣ ಅವರು. ಬ್ಲೂ ಜೀನ್ಸ್ ಹುಡುಗಿ ಇಬ್ರು ಯುವಕರು ಬಂದಿದ್ರು, ಇದು ಅವ್ರು ಹೇಳ್ತಾ ಇರುವಂತಹ ಅಂಶ. ಆಮೇಲೆ ಲೇಡಿ ಲಾಯರ್ ಕೂಡ ಬಂದಿದ್ರು, ಅವರ ಫೋಟೋ ತೋರಿಸಿದ್ರೆ ನಾನು ಗುರುತು ಹಿಡಿತೀನಿ, ಜಡ್ಜ್ ಮೇಲೆ ನಾನು ಹೇಳಿಲ್ಲ, ಅದು ಸುಳ್ಳು ವದಂತಿ. ಆ ವಿಷಯವಾಗಿ ಅವರು ಮತ್ತೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಹೈಕಮಾಂಡ್ಗೂ ಕೂಡ ಈ ಸಂಬಂಧಿತವಾಗಿ ದೂರನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಪರಮೇಶ್ವರ್ ಭೇಟಿಗೂ ಮುನ್ನ ಸಚಿವ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದೂರು ಇವತ್ತು ದಾಖಲಿಸ್ತೇನೆ, ಇವತ್ತು ಗೃಹ ಸಚಿವರು ಕೊಡ್ತೇನೆ. ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ. ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡ್ಲಿಕ್ಕೆ, ದೂರನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತೆ ಬ್ಲೂ ಶೀಟ್ ಅಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟ್ ಅಲ್ಲಿ ಕಾಪಿ ತೆಗಿತಾನೆ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ. ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗೀಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಹೈಕೋರ್ಟ್ ಲಾಯರ್ ಅಂತ ಹೇಳಿ ಹೈಕೋರ್ಟ್ ವಕೀಲ ಇಲ್ಲ, ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಸೆಕೆಂಡ್ ಟೈಮ್ ಲಾಯರ್. ಕೇಸ್ ಅಲ್ಲ, ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡಬೇಕು. ತೋರಿಸಿದ್ರೆ ಗುರ್ತು ಹಿಡಿತೀರಿ. CM ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟೇ ಕೊಟ್ಟಿಲ್ವಂತೆ, ಯಾವ ಕೊಡ್ತೀಯ ಅಂದ್ರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ 30ನೇ ತಾರೀಕು ಕಳಿಬೇಕು. ನಾನು 30 ಕಳೆದ ಮೇಲೆ ಹೋಗ್ತೀನಿ. ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ ಅವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನನ್ ಕೇಳಿಲ್ಲ, ಹೇಳಿಲ್ಲ. ತನಿಖೆ ಆಗಬೇಕು ಅಂತ ಬಯಸ್ತಾ ಇದ್ದ ರಾಜಣ್ಣ ಅವರು ಇವತ್ತು ಮುಖ್ಯಮಂತ್ರಿಗಳಿಂದ, ಹೈಕಮಾಂಡ್ನಿಂದ, ಪರಮೇಶ್ವರ್ ಅವರಿಂದ ಹೇಳಿಸ್ಕೊಂಡು ದೂರನ್ನ ಕೊಡಬೇಕಾದಂತಹ ಪರಿಸ್ಥಿತಿಗೆ ಬಂದ್ರ. ಮತ್ತು ನನ್ನ ಬಳಿ ಪುರಾವೆ ಇದೆ ಅಂತಿದ್ದವರು ಈಗ ಯೂಟರ್ನ್ ತೆಗೆದುಕೊಳ್ತಿರೋದು ಯಾಕೆ? ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇದಕ್ಕೆ ಉತ್ತರ ಅವರೇ ಕೊಡಬೇಕು.